ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ರೈತರು ಖುಷಿಯಿಂದ ಮಳೆಯನ್ನು ಸ್ವಾಗತಿಸ್ತಾ ಇದ್ದಾರೆ. ಆದರೆ ಹಲವೆಡೆ ಮಳೆಯಿಂದಾಗಿ ಅವಾಂತರಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಮೈಸೂರಿನಲ್ಲಿ ನೆನೆ ಸುರಿದಂಥ ಮಳೆಗೆ ರೈತ ಕಂಗಾಲಾಗಿದ್ದಾನೆ. ಭಾರೀ ಮಳೆಗೆ ನೆಲಕ್ಕುರುಳಿದ್ದಾವೆ ಬಾಳೆ ಬೆಳೆ. ಮೈಸೂರು ಜಿಲ್ಲೆಯ ನಂಜನಗೂಡಿನ ಹಲವು ಗ್ರಾಮಗಳಲ್ಲಿ ಈ ಅವಾಂತರ ಹೆಚ್ಚಾಗಿದೆ. ಗಾಳಿ ಮಳೆಗೆ ಬಾಳೆ ಗಿಡಗಳೆಲ್ಲವೂ ಕೂಡ ಧರಾಶಾಯಿ ಆಗ್ತಾ ಇದ್ದಾವೆ. ಗಾಳಿ ಮಳೆಗೆ 16 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದಂಥ ಬೆಳೆ ರೈತನ ಕಣ್ಣು ಮುಂದೆ ಈಗ ಕೊಚ್ಚಿ ಹೋಗ್ತಾ ಇದೆ. ಹೀಗಾಗಿ ಸಾಲಗಾರನಾಗಿದ್ದಂಥ ರೈತ ಇದೀಗ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಹೇಳಿ ಕೇಳಿ ಅತ್ಯಂತ ದೊಡ್ಡ ಬರವನ್ನು ಎದುರಿಸಿದ್ದಾರೆ ರೈತರು. ಈ ಬಾರಿ ಬಹಳ ದೊಡ್ಡ ಬರಗಾಲ, ಮಳೆ ಇಲ್ಲದ ರೈತ ಕಂಗಾಲಾಗಿದ್ದ. ಈ ಬಾರಿ ಮಳೆ ಆಗ್ತಾ ಇದೆ, ಹೇಗೋ ಹಾಗೋ ಹೀಗೋ ಒಂದಷ್ಟು ಸಾಲ ಸರಿಪಡಿಸ್ಕೊಳ್ಬೋದೇನೋ, ಸಾಲ ತೀರಿಸ್ಬೋದೇನೋ ಅಂತ ಅಂದ್ಕೊಂಡಿದ್ರೆ ಈಗ ಸಾಲದ ಮೇಲೆ ಮತ್ತಷ್ಟು ಸಾಲ ಮಾಡಿಕೊಳ್ಳುವಂಥ ಸ್ಥಿತಿ ರೈತರಿಗೆ ಎದುರಾಗಿದೆ. ನಾಗೇಂದ್ರ ಅವರ ಜಮೀನು ಚಿಕ್ಕಹೊಮ್ಮ ಗ್ರಾಮ. ಇಂದು ಸಂಜೆ 5 ಗಂಟೆಗೆ ಗಾಳಿ ಸಮೇತ ಮಳೆಯಾಗಿ ಬಾಳೆಯೆಲ್ಲ ಸರ್ವನಾಶ ಆಗಿದೆ. ಚಿಕ್ಕಹೊಮ್ಮ ಗ್ರಾಮದಲ್ಲಿ ನಾಗೇಂದ್ರ ಅವರ ಜಮೀನು. ಚಿಕ್ಕಹೊಮ್ಮ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಅತ್ಯಧಿಕ ಮಳೆಯಾಗಿರುವ ಕಾರಣಕ್ಕಾಗಿ ಒಂದು ಕಡೆ ಶುಂಠಿ, ಹುಣಸೂರು ತಾಲೂಕಿನಲ್ಲಿ ಶುಂಠಿ ಮತ್ತು ತಂಬಾಕು ಕೊಚ್ಕೊಂಡು ಹೋಗಿದೆ ನೀರಿಗೆ. ಇನ್ನೊಂದು ಕಡೆ ಗಾಳಿ ಮಳೆಯಿಂದಾಗಿ ಅಲ್ಲಿರುವಂಥ ಬಾಳೆ ಕಂಪ್ಲೀಟ್ ಆಗಿ ನೆಲಕ್ಕುರುಳಿದೆ. ಒಂದೇ ಒಂದು ಬಾಳೆ ಗಿಡ ಕೂಡ ನೆಟ್ಟಿಗೆ ನಿಂತ್ಕೊಂಡಿದೆ ಅನ್ನೋದನ್ನು ನಾವು ನೋಡೋಕ್ಕಾಗೋದಿಲ್ಲ. ಅಷ್ಟೊಂದು ರಭಸವಾದಂಥ ಗಾಳಿ ಇಲ್ಲಿ ಬೀಸಿದೆ. ಗಾಳಿಯ ಕಾರಣಕ್ಕಾಗಿಯೇ ಬಾಳೆ ಎಲ್ಲವೂ ಕೂಡ ನೆಲಕ್ಕೆ ಅಪ್ಪಳಿಸಿದೆ, ನೆಲಕ್ಕೆ ಬಿದ್ದಿದ್ದಾವೆ. ಹೀಗಾಗಿ ಖರ್ಚು ಮಾಡಿ ಬೆಳೆದಿದ್ದಂಥ ರೈತನಿಗೆ ಇದು ಮತ್ತಷ್ಟು ಶಾಕಿಂಗ್ ಸುದ್ದಿ. ಇಷ್ಟುದ್ದ ಬೆಳೆದಿರುವಂಥ ಬಾಳೆ ಫಸಲು ಕೊಡುತ್ತೆ ಅಂತ ಅನ್ನೋ ಸಂದರ್ಭದಲ್ಲಿಯೇ ಹೀಗೆ ಕೊಚ್ಕೊಂಡು ಹೋದಾಗ ಅಥವಾ ಬಿದ್ದು ಹೋದಾಗ, ಗಾಳಿ ಮಳೆಗೆ ನಾಶವಾದಾಗ ರೈತನಿಗಾಗುವಂಥ ನೋವು ಸಂಕಟ ಅಷ್ಟಿಷ್ಟಲ್ಲ. ಆ ನೋವು ಸಂಕಟದ ಜೊತೆಗೆ ಸಾಲದ ಶೂಲವೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಸಾಲ ಮಾಡಿ ಬೆಳೆದಿದ್ದಂಥ ರೈತ ಮತ್ತಷ್ಟು ಸಾಲಕ್ಕೆ ಸಿಲುಕುವಂಥ ಸ್ಥಿತಿ ಎದುರಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಒಂದು ಕಡೆ ಶುಂಠಿ ಬೆಳೆ ನಾಶವಾಗಿದೆ, ತಂಬಾಕು ಬೆಳೆ ನಾಶವಾಗಿದೆ, ಬಾಳೆ ಬೆಳೆ ನಾಶವಾಗಿದೆ. ಇಷ್ಟು ದಿನ ಬರದಿಂದ ತತ್ತರಿಸಿದ್ದಂಥ ರೈತ ಈಗ ಮಳೆ ಬಂತು ಅಂತ ಖುಷಿ ಪಡಬೇಕಾ, ಈ ವ್ಯಥೆ ಪಡಬೇಕಾ ಅನ್ನೋ ರೀತಿಯಲ್ಲಿ ಆಗಿದೆ. ಹೌದು ದಶರಥ್, ಇಷ್ಟು ದಿನಗಳ ಕಾಲ ಏನು ರೈತಾಪಿ ವರ್ಗ ಮಳೆ ಇಲ್ಲ ಅಂತ ಹೇಳಿ ಸಾಕಷ್ಟು ನೊಂದಿದ್ರು. ಜೊತೆಗೆ ಸರಿಯಾದ ಸಮಯಕ್ಕೆ ಮಳೆ ಬಾರದಂತ ಒಂದು ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡ್ಲಿಕ್ಕೆ ಆಗದೆ ಇರುವಂತ ಒಂದು ಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ಈಗ ಒಂದಷ್ಟು ಮಳೆ ಬರುವಂತಹದ್ದು ಇರಬಹುದು, ಜೊತೆಗೆ ಆಯಾ ಭಾಗಗಳಲ್ಲಿ ಇರ್ತಕ್ಕಂಥ ಕೆರೆಕಟ್ಟೆಗಳು ಭರ್ತಿ ಆದ್ರಿಂದ ರೈತಾಪಿ ವರ್ಗದಲ್ಲಿ ಒಂದಷ್ಟು ಮಂದಹಾಸ ಮೂಡಿತ್ತು. ಆದ್ರೆ ಬಿರುಗಾಳಿ ಸಹಿತ ಸುರಿತಾ ಇರತಕ್ಕಂತ ಈ ಒಂದು ಮಳೆಯಿಂದಾಗಿ ಸಾಕಷ್ಟು ರೈತರು ಈಗ ಮತ್ತೆ ಸಂಕಷ್ಟಕ್ಕೀಡಾಗಿರ್ತಕ್ಕಂಥದ್ದು. ಮಳೆ ಇಲ್ಲ ಅಂತ ನೊಂದಿದ್ದಂತಹ ರೈತರಿಗೆ ಮಳೆ ಬಂದು ಸಂತಸವನ್ನು ಮೂಡಿಸಿತ್ತು. ಆದ್ರೆ ಜೋರಾದಂತಹ ಮಳೆಯಿಂದಾಗಿ ಈಗ ಸಂಪೂರ್ಣವಾಗಿ ಕೈಗೆ ಬರುವಂತಹ ಸಂದರ್ಭದಲ್ಲಿ ಬೆಳೆಗಳನ್ನ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಒಂದು ಕಡೆ ನಗರ ಭಾಗಗಳಲ್ಲಿ ಸುರಿತಾ ಇರತಕ್ಕಂತ ಜೋರು ಮಳೆಯಿಂದಾಗಿ ಏನು ಮನೆಗಳು ಕುಸಿತಕ್ಕೊಳಗಾಗ್ತಕ್ಕಂಥದ್ದು ಇರಬಹುದು, ರಸ್ತೆಗಳು ಜಲಾವೃತವಾಗಿರ್ತಕ್ಕಂಥದ್ದು ಇರಬಹುದು, ಮರಗಳು ದರೆಗೆ ಉರುಳಿದಂಥದ್ದಿರಬಹುದು, ವಿದ್ಯುತ್ ಕಂಬಗಳು ಉರುಳಿದಂಥದ್ದಿರಬಹುದು. ಈ ತರ ಸಾಕಷ್ಟು ಅನಾಹುತಗಳು ಸಂಭವಿಸಿರ್ತಕ್ಕಂಥದ್ದು. ಆದ್ರೆ ಗ್ರಾಮೀಣ ಭಾಗದಲ್ಲಿ ಸುರಿತಾ ಇರತಕ್ಕಂತ ಜೋರು ಮಳೆಯಿಂದಾಗಿ ಸಂಪೂರ್ಣವಾಗಿ ಆ ಬೆಳೆ ನಾಶವಾಗ್ತಾ ಇರ್ತಕ್ಕಂಥದ್ದು. ಈಗ ನಿನ್ನೆ ಸುರಿದಂತಹ ಬಿರುಗಾಳಿ ಸಹಿತ ಜೋರು ಮಳೆಗೆ ಬಾಳೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿರ್ತಕ್ಕಂಥದ್ದು. ಇನ್ನು ಬಿರುಗಾಳಿ ಮಳೆಗೆ ಆ ಒಂದು ಬಾಳೆ ಗಿಡಗಳೆಲ್ಲವೂ ಕೂಡ ಮುರಿದು ಬಿದ್ದಂಥದ್ದು ಇರಬಹುದು. ಜೊತೆಗೆ ಕೈಗೆ ಬರುವಂತಹ ಸಂದರ್ಭದಲ್ಲಿ ಆ ಸಂಪೂರ್ಣವಾದಂತಹ ಬೆಳೆ ನಾಶ. ಒಂದು ಕಡೆ ಬಾಳೆ ಬೆಳೆ ಆದ್ರೆ ಮತ್ತೊಂದು ಕಡೆ ಹುಣಸೂರು ಭಾಗಗಳಲ್ಲಿ ಶುಂಠಿ ಬೆಳೆ ಇರಬಹುದು, ಜೊತೆಗೆ ತಂಬಾಕು ಬೆಳೆ ಇರಬಹುದು. ಇದೆಲ್ಲವೂ ಕೂಡ ನೆಲಕತ್ತಿರ್ತಕ್ಕಂಥದ್ದು. ಗ್ರಾಮೀಣ ಭಾಗಗಳಲ್ಲಿ ಇರ್ತಕ್ಕಂಥ ಹಳೆಯ ಮನೆಗಳು ಕೂಡ ಈ ಒಂದು ಜೋರು ಮಳೆಯಿಂದಾಗಿ ಕುಸಿತಕ್ಕೊಳಗಾಗಿ ವಾಸ ಮಾಡ್ಲಿಕ್ಕೂ ಕೂಡ ಮನೆ ಇಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ ಜನ ಇರ್ತಕ್ಕಂಥದ್ದು. ಹೀಗಾಗಿ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ತಾ ಇರತಕ್ಕಂಥವ್ರು, ಏನು ಬೆಳೆ ನಷ್ಟವಾಗಿ ಅನುಭವಿಸ್ತಾ ಇರತಕ್ಕಂಥವ್ರು ಸರ್ಕಾರದ ಒಂದು ಪರಿಹಾರದತ್ತ ತಮ್ಮ
ಏನು ಮನವಿಯನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಕಾಣಬಹುದು. ಹೆಚ್ಚಿನದಾಗಿ ಮೈಸೂರು ಭಾಗದಲ್ಲಿ ಸುರಿತಾ ಇರತಕ್ಕಂತ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಕೆರೆಕಟ್ಟೆಗಳು ಭರ್ತಿಯಾಗಿದ್ದಾವೆ. ಮತ್ತೊಂದು ಕಡೆ KRS ಜಲಾಶಯ ಇರ್ಬೋದು, ಕಬಿನಿ ಜಲಾಶಯ ಇರ್ಬೋದು, ತಾರಕ ಜಲಾಶಯ ಇರ್ಬೋದು, ಜೊತೆಗೆ ನುಗು ಜಲಾಶಯಗಳಿರ್ಬೋದು. ಈ ಜಲಾಶಯಗಳು ಭರ್ತಿಯತ್ತ ಸಾಗ್ತಾ ಇರತಕ್ಕಂಥದ್ದು. ಅಂದ್ರೆ ಜಲಾಶಯದಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಇದು ರೈತರಲ್ಲಿ ಸಂತಸವನ್ನು ಉಂಟು ಮಾಡಿದೆ. ಆದ್ರೆ ಸುರಿತಾ ಇರತಕ್ಕಂಥ ಜೋರು ಮಳೆಯಿಂದಾಗಿ ಆಗ್ತಾ ಇರತಕ್ಕಂತಹ ಬೆಳೆ ನಷ್ಟಗಳೇನಿದ್ದಾವೆ, ಇದರಿಂದಾಗಿ ರೈತರು ಮತ್ತೆ ಸಂಕಷ್ಟಕ್ಕೆ ಈಡಾಗ್ತಾ ಇರತಕ್ಕಂಥದ್ದು. ಸರಿಯಾದ ಸಮಯಕ್ಕೆ ಬರದೇ ಇರತಕ್ಕಂಥ ಒಂದು ಮಳೆಯಿಂದಾಗಿ ಕೃಷಿ ಚಟುವಟಿಕೆಗೆ ಒಂದು ಕಡೆ ಸಮಸ್ಯೆ ಆದರೆ ಮತ್ತೊಂದು ಕಡೆ ಕೈಗೆ ಬರುವಂತಹ ಸಂದರ್ಭದಲ್ಲಿ ಬೆಳೆ ಹಾನಿ ಆಗ್ತಾ ಇರತಕ್ಕಂಥದ್ದು ಮತ್ತಷ್ಟು ರೈತರನ್ನ ಸಂಕಷ್ಟಕ್ಕೆ ದೂಡೋದ್ರ ಜೊತೆಗೆ ಕಣ್ಣೀರ್ ಹಾಕುವಂತಹ ಒಂದು ಪರಿಸ್ಥಿತಿ ಈಗ ಮೈಸೂರು ಭಾಗದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮೈಸೂರು ಜಿಲ್ಲೆ ಇರ್ಬೋದು, ಜೊತೆಗೆ ಈ ಕಡೆ ಕೊಡಗು ಭಾಗ ಇರ್ಬೋದು, ಜೊತೆಗೆ ಚಾಮರಾಜನಗರ ಭಾಗ ಇರ್ಬೋದು. ಈ ಭಾಗಗಳಲ್ಲೂ ಕೂಡ ಸಾಕಷ್ಟು ರೈತರು ಈಗಾಗಲೇ ಬೆಳೆ ನಷ್ಟದಿಂದ ಕಂಗಾಲಾಗಿದ್ದಾರೆ. ಹೀಗಾಗಿ ಸರ್ಕಾರದ ಒಂದು ಪರಿಹಾರಕ್ಕಾಗಿ ಒಂದು ಕಡೆ ಕಾಯ್ತಾ ಇರತಕ್ಕಂಥದ್ದು. ಬರುವಂತಹ ಮಳೆ ಏನು ಬಿರುಗಾಳಿ ಸಹಿತ ಆಲಿಕಲ್ಲು ಇರತಕ್ಕಂಥ ಒಂದು ಜೋರು ಮಳೆಯಿಂದಾಗಿ ಈ ತರದ ಒಂದು ಅನಾಹುತಗಳು ಸಂಭವಿಸ್ತಾ ಇರತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಪುನೀತ್ ನಿಮ್ಮಲ್ಲ ಮಾಹಿತಿಗೆ.